ಸರ್ಕಾರ ಹಾಗೂ ಲಾರಿ ಮಾಲೀಕರ ನಡುವಿನ ಸಂಧಾನ ಸಭೆ ಯಶಸ್ವಿಯಾಗಿದೆ ಕೊನೆಗೂ ಕೂಡ. ಹಾಗಾಗಿ 3 ದಿನಗಳಿಂದ ನಡೀತಾ ಇದ್ದ ಲಾರಿ ಮುಷ್ಕರ ವಾಪಸ್ ಪಡೆದಿದ್ದಾರೆ ಲಾರಿ ಮಾಲೀಕರ ಅಸೋಸಿಯೇಷನ್ ಅವರು. ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ಲಾರಿ ಮಾಲೀಕರು. 3 ದಿನ, ಇನ್ನೊಂದು 3 ದಿನ ಆಗಿದ್ದರೆ ಗೊತ್ತಾಗ್ತಿತ್ತು ಪರಿಸ್ಥಿತಿ ಏನು ಅಂತಂದ್ಬಿಟ್ಟು. ಆದರೆ ಅಷ್ಟರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಲಾರಿ ಮಾಲೀಕರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಸರ್ಕಾರ ಕೊಟ್ಟಿದೆ. 3 ತಿಂಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ. ಸೊ ಲಾರಿ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಇವ್ರ ಬೇಡಿಕೆ ತುಂಬ ಇತ್ತು ಉದ್ದಕ್ಕೆ. ಅದರಲ್ಲಿ ಯಾವ್ಯಾವುದು ಒಪ್ಪಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಡೀಸೆಲ್ ಮೇಲಿನ ಸೆಸ್ ಕಡಿಮೆ ಮಾಡಿ ಅಂತ ಕೇಳಿದರು. ಮಾಡ್ತಾರಾ? ಹಲವಾರು ಬೇಡಿಕೆ, ಒಂದು 4 ಬೇಡಿಕೆ ಇತ್ತು. ಬಾರ್ಡರ್ ಚೆಕ್ ಪೋಸ್ಟ್ ಅದು ಭಾಳ ದೊಡ್ಡ ಮನಸ್ಸಿಂದ ಕೂಡಲೇ 3 ತಿಂಗಳ ಒಳಗಡೆ ಅದನ್ನ ಸ್ಟಡಿ ಮಾಡಿ ಯಾವ ಥರ ಸಿಸ್ಟಮ್ನ ಅಡಾಪ್ಟ್ ಮಾಡಬೇಕು ಹಂಗಂಬೋ ಸಬ್ಜೆಕ್ಟ್ನ ಹೇಳಿದ್ದಾರೆ. ಅದರಿಂದ ನಾವು ಭಾಳ ದೊಡ್ಡ ಸಂತೋಷ ಆಗಿದೆ. 9 ವರ್ಷ, 6 ವರ್ಷ, 7 ವರ್ಷ ಗಾಡಿಗೆ 13,000 ರೂಪಾಯಿ ಕೇಂದ್ರ ಸರ್ಕಾರ ವಿಧಿಸಿದೆ. ರಾಜ್ಯ ಸರ್ಕಾರ ಕೈಯಲ್ಲಿದೆ. ದಯವಿಟ್ಟು ಅದನ್ನು ಕೂಡಲೇ ಕಡಿಮೆ ಮಾಡಬೇಕು ಅಂತ ಕೇಳಿದ್ವಿ. ಪತ್ರ ಬರೆದು ಅದರಿಂದ ತಿಳುವಳಿಕೆ ತಗೊಂಡ್ಬೇಕು ಮಾಡ್ತಿ ಅಂತ ಹೇಳಿದ್ದಾರೆ. ನಮಗೆ ರೇಟ್ ಫಿಕ್ಸೇಷನ್ ಮಾತ್ರ ಸಾಕು ಎಂಬ ಸಬ್ಜೆಕ್ಟ್ ಲಾಂಗ್ ಪೆಂಡಿಂಗ್ ಇತ್ತು. ಆಯ್ತರ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಈ ರೇಟ್ ಫಿಕ್ಸೇಷನ್ ಆಫ್ ರೇಟ್ ಬಂದ್ಬಿಟ್ರೆ ಇಲ್ಲಿನೂ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. ಲಾರಿ ಬಾಡಿಗೆ ಏನಾಗುತ್ತಂದ್ರೆ ಹೆಂಗ ಆಟೋ ರಿಕ್ಷಾಗೆ, ಟ್ಯಾಕ್ಸಿಗೆ, ಓಲಾ, ಓಬರ್ಗೆ ಹೆಂಗ ಫಿಕ್ಸ್ ಆಯ್ತು ಅದು ಇದಕ್ಕೆ ಮುಂದೆನೇ ಆರ್ಡರ್ ಬಂದಿದೆ. ಅದು ಮಾಡಿದ್ದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ. ಅವರು ಹಳೆ ಸರ್ಕಾರ ಮಾಡಿರ್ಲಿಲ್ಲ. ಒಳ್ಳೆ 1000 ಕೈಯಲ್ಲಿ ಕೊಟ್ಟ ಮೇಲೆ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. 5 ಗಂಟೆ ಮೇಲೆ ಗಾಡಿಗಳು ಬರಕ್ ಆಗಲ್ಲ. ಅದು ಬಹಳ ದೊಡ್ಡ ಕಷ್ಟ ಇತ್ತು. ಅದಕ್ಕೆ ಕೂಡಲೇ ಪರಿಹಾರ ಹೇಳಿದ್ದಾರೆ. ಈ FC ಗಾಡಿ ಉಳಿದು ಬಹಳ ದೊಡ್ಡ ಹಿಂಸೆ ಇತ್ತು ನಮಗೆ. ಅದರಿಂದ ಸುಮಾರು 60 ಕಿಲೋಮೀಟರ್, 70 ಕಿಲೋಮೀಟರ್ ಬೆಳಿಗ್ಗೆ ಬರೋದು, ಸಾಯಂಕಾಲ ಹೋಗೋದು ಟ್ರಾಫಿಕ್ ಅಲ್ಲಿ ಇತ್ತು. ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಬಹುದೊಡ್ಡ ಸಂಕಷ್ಟದಿಂದ ರಾಜ್ಯದ ಜನ ಬಳಲಬೇಕಾಗಿತ್ತು ಒಂದು ವೇಳೆ ಲಾರಿ ಮುಷ್ಕರ ಕಂಟಿನ್ಯೂ ಆಗಿದ್ದಿದ್ರೆ. ಬಟ್ ಅಷ್ಟರಲ್ಲೇ ಅದು ಮುಕ್ತಾಯ ಆಗಿರೋದ್ರಿಂದ ಎಲ್ಲವೂ ಕೂಡ ಸುಖಾಂತ್ಯ ಅಂತ ಅಂದ್ಕೊಳ್ಬಹುದು.